ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಮತ್ತೊಂದು ರೆಸಿಪಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರಲಿ ಅಥವಾ ಈರುಳ್ಳಿ ಆಗಿರಲಿ ಬಳಸಿಲ್ಲ. ಅದನ್ನು ಬಳಸದೆ ತುಂಬ ರುಚಿಯಾದಂಥ ಒಂದು ರೈಸ್ ಬಾತನ್ನು ಮಾಡ್ಕೊಂಬಿಡ್ಬೋದು. ವೆಜಿಟೇಬಲ್ ರೈಸ್ ಬಾತು. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ 2 ಲವಂಗ, ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆಯೇ ಸ್ವಲ್ಪ ಜಾಪತ್ರೆ, ಹಾಗೆ ಸ್ವಲ್ಪ ಕಲ್ಲು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಪಲಾವ್ ಎಲೆನ ಇದಕ್ಕೆ ಕಟ್ ಮಾಡಿಬಿಟ್ಟು ಈಗ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ 1/4 ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಇಲ್ಲಿ ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಸಹ ಸೇರಿಸ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಹಾಗೆ ಉದ್ದುದ್ದ ಸೀಡ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಚ್ಚ ಪುಡಿ ಏನೋ ಹಾಕ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿನ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ. ಹಾಗೆ 1 ಪಿಂಚಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಉಳಿದಿರ್ತಕ್ಕಂಥ ತರಕಾರಿಗಳನ್ನು ಬಳಸ್ಕೊಳ್ಳೋಣ. ಅದಕ್ಕಾಗಿ ಕ್ಯಾರೆಟು, ಬೀನ್ಸು, ನಂತರ ನವಿಲುಕೋಸು ಅಥವಾ ಗೆಡ್ಡೆಕೋಸು, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಕರೀತಾರಲ್ವ, ಅದನ್ನು ಸಹ 2 ಸಣ್ಣ ಗಾತ್ರದ್ದು ಹೆಚ್ಚಿಟ್ಕೊಂಡಿದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಅರ್ಧನೇ ಅರ್ಧ ಬೀಟ್ರೂಟ್ನ ಸೇರಿಸ್ಕೊಳ್ಳಿ. ತುಂಬ ಒಂದು ಫುಲ್ ಹಾಕ್ಕೊಂಡ್ರೆ ಕಲರು ತುಂಬ ಜಾಸ್ತಿ ರೆಡ್ಡಾಗಿ ಬರುತ್ತೆ. ಹಾಗಾಗಿ ಅರ್ಧ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಕಲರು ಚೆನ್ನಾಗಿ ಕೊಡುತ್ತೆ. ಇದರಲ್ಲಿರ್ತಕ್ಕಂಥ ಸ್ವೀಟ್ನೆಸ್ ಆ್ಯಡ್ ಆಗಿ ರೆಸಿಪಿನೂ ಸಹ ಇನ್ನಷ್ಟು ರುಚಿಯಾಗತ್ತೆ. ಇದಾದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 4 ನಿಮಿಷ ಎಣ್ಣೆಯಲ್ಲಿ ಹಾಕಿರ್ತಕ್ಕಂಥ ಎಲ್ಲ ತರಕಾರಿ ಚೆನ್ನಾಗಿ ಬೇಯಬೇಕು. ಎಣ್ಣೆಯಲ್ಲಿ ಬೆಂದರೆ ಅದರ ಟೇಸ್ಟು ಇನ್ನೂ ಚೆನ್ನಾಗಾಗತ್ತೆ. ಒಮ್ಮೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ, ಈರುಳ್ಳಿ ಇಲ್ಲದೆ ತುಂಬ ರುಚಿಯಾದಂಥ ಒಂದು ರೈಸು ಐಟಮು ರೆಡಿ ಆಗುತ್ತೆ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಈಗ ಉಳಿದಿರ್ತಕ್ಕಂಥ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಫ್ರೋಝನ್ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇತ್ತಂದರೆ ಅದನ್ನು ಸಹ ಹಾಕ್ಕೊಬೋದು. ಅದು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಟೊಮೊಟೊನ ಹಚ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ 1 ನಿಮಿಷದ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟು ಇದರಲ್ಲಿ ತರಕಾರಿ ಒಂದು 50% ತನಕ ಬೆಂದಿದೆ. ಇಷ್ಟು ಚೆನ್ನಾಗಿ ಬೇಯಬೇಕು, ಆವಾಗಲೇ ಈ ಒಂದು ರೈಸ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ತರಕಾರಿನೂ ಅಷ್ಟೇ, ಎಣ್ಣೆಲಿ ಬಾಡಿಸಿದಾಗ ಅದ್ರ ಟೇಸ್ಟು ಬೇರೆಯೇ ಇರುತ್ತೆ. ನೋಡಿ, ಈಗ ಉಳಿದಿರ್ತಕ್ಕಂಥ ಮಸಾಲೆ ಪದಾರ್ಥ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. 1.5 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಇಲ್ಲಿ ಅಚ್ಚ ಪುಡಿನ ಸೇರಿಸ್ಕೊಂಡಿದ್ದೀನಿ. ಖಾರ ನೀವು ಹೇಗೆ ತಿಂತೀರೋ ಅದ್ರ ಪ್ರಕಾರ ಸೇರಿಸ್ಕೊಳ್ಳಿ. ಹಾಗೆಯೇ 1/4 ಸ್ಪೂನಷ್ಟು ಜೀರಿಗೆನ ಫ್ರೆಶ್ ಆಗಿ ಹುರಿದುಬಿಟ್ಟು ಪೌಡರ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಈಗ ತರಕಾರಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಲ್ಲಿ ಈ ಪೌಡರ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷದ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಬಾಡಿಸ್ಕೊಂಡಾದ್ಮೇಲೆ 1:2 ರೇಷನಲ್ಲಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮುಂಚೆನೇ ನಾನು ರೈಸನ್ನು ತೊಳೆದ್ಬಿಟ್ಟಿಟ್ಟಿದ್ದೆ, ಅದನ್ನು ಸಹ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಹಾಕಿದ್ವಲ್ಲ, ಅದಕ್ಕಾಗಿ ಕಲರ್ ಹೀಗಿದೆ. ಬಟ್ ನಾವು ರೈಸ್ ಎಲ್ಲ ಬೆಂದಾದಮೇಲೆ ಇಷ್ಟೆಲ್ಲ ಕಲರ್ ಇರೋಲ್ಲ. ನಾವು ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರು ಹಳದಿಯಾಗೇ ಬರುತ್ತೆ. ಹಾಗೆಯೇ ಇದಕ್ಕೆ 1 ಪಿಂಚಷ್ಟು ನಾನು ಲೆಮನ್ ಸಾಲ್ಟು, ಹಾಗೆ 1 ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ನೀರನ್ನ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಥವಾ ಖಾರ ಏನಾದರೂ ಕಮ್ಮಿ ಇತ್ತಂದರೆ ಈ ಹದದಲ್ಲಿ ಸೇರಿಸ್ಕೊಬೋದು. ಇದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ನೋಡಿ, ಸೂಪರಾಗಿರ್ತಕ್ಕಂಥ ರೈಸ್ ಬಾತು ರೆಡಿ ಆಗುತ್ತೆ. ವೆಜಿಟೇಬಲ್ ರೈಸ್ ಬಾತು ಟೇಸ್ಟು ಅದ್ಭುತವಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೇಸಿಗೆ ಕಾಲದಲ್ಲಿ ಹೆಚ್ಚು ಮಸಾಲ ತಿನ್ನೋಕ್ಕಾಗಲ್ಲ ನೋಡಿ, ಆ ಟೈಮಲ್ಲಿ ಈ ರೀತಿ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು.